ಡಿಸಿಎಂ ಡಿಕೆಶಿ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಸದ್ಯ ಅವರು ಕ್ಷಮೆ ಕೇಳಿದ್ದಾರೆ, ಅಲ್ಲಿಗೆ ಮುಗೀತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಅದನ್ನು ಎತ್ತಿ ಹಿಡಿಯೋದು ಬೇಡ, ಕ್ಲೋಸ್ ಆದ ಕೇಸ್ ಓಪನ್ ನಾನು ಮಾಡಲ್ಲ, ಮುಂದೆ ಯಾರೂ ಸಹ ಹೀಗೆ ಮಾಡಬಾರ್ದು ಅಂತ ಖರ್ಗೆ ವಾರ್ನ್ ಮಾಡಿದ್ದಾರೆ. ಆತ ಕಾಂಗ್ರೆಸ್ ಬಿಡುವ ಆಲೋಚನೆ ಮಾಡಲ್ಲ, ಎಲ್ಲೋ ಒಮ್ಮೆ ಬಾಯಿ ತಪ್ಪು ಹೇಳಿರ್ಬೋದು, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದು ದೊಡ್ಡ ಗುಣ. ಮಾಜಿ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಹೇಳಬಾರ್ದು ಹೇಳಿದ್ದಾರೆ. ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗಿದ್ದೆ. ಎಲ್ಲೋ ಒಂದು ಕಡೆಗೆ ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದನ್ನ ಹೇಳೋದ್ ಬದಲು ಒಂದೇ ಮಾತ್ರ ಹೇಳ್ಬೋದಾಗಿತ್ತು. ಇಲ್ಲಿ ಅದನ್ನ ಹಿಂದುತ್ವ ಸಾಫ್ಟ್ ಅಂತಕ್ಕಂಥದ್ದು ಅದು ಇನ್ನೊಂದು ಅಂತಕ್ಕಂಥದ್ದಿಲ್ಲ. ಅದನ್ನ ನಮಗೆ ಅವರು ಯಾವ ರೀತಿಯಾಗಿ ಗುರುಸ್ಕೊಳಕ್ ಪಟ್ಟಿದ್ದಾರೆ. ಬಟ್ ಅವ್ರು ಮೂಲತಃ ಕಾಂಗ್ರೆಸ್ಸಿನಲ್ಲಿ ತತ್ವದಲ್ಲಿ, ಸಿದ್ಧಾಂತದಲ್ಲಿ, ನಾಯಕತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು.